8576. ಥ್ಯಾಂಕ್ ಯು. ಆರ್ಡರ್ ಬಿತ್ತು. ಅದು ಪೆನ್ ಬರೀತಿಲ್ಲ ಆಯಿತಾ, ಇಲ್ಲಿಟ್ಟಿದ್ದೇನೆ. ಫುಡ್ ರೆಡಿ ಆಯಿತು. ಹಾಂ ಅಂದೆ ನಾನು. ಅವನಿಗೆ ಮಲಗಲಿಕ್ಕೆ ಕುತ್ಕೊಳ್ಳಿಕ್ಕೆ ಎಲ್ಲಿ ಜಾಗ ಸಹ ಸಿಗ್ತಿಲ್ಲ. ಹೆಲ್ಮೆಟ್ ತೆಗಿಬೇಕಾ? ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಚಾನಲಲ್ಲಿ ಏನು ಮಾಡ್ತಾ ಇದ್ದೀವಿ ಅಂತಂದರೆ, ಒಂದು 24 ಗಂಟೆ ಸ್ವಿಗ್ಗಿ ಕೆಲಸ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ನಾಳೆ ಬೆಳಿಗ್ಗೆ 5:30ಇಂದ ನೆಕ್ಸ್ಟ್ ಡೇ ಮಾರ್ನಿಂಗ್ 5:30 ತನಕ ನಾನು ಆನ್ಲೈನಲ್ಲಿ ಇರ್ತೀನಿ. ಅದರ ಮಧ್ಯದಲ್ಲಿ ನನಗೆ ಎಷ್ಟು ಆರ್ಡ್ರ್ ಬೀಳ್ತದೆ, ಎಲ್ಲೆಲ್ಲಿಗೆ ಬೀಳ್ತದೆ ಮತ್ತು ಎಷ್ಟು ದುಡಿತೀನಿ ಅಂತ ಎಲ್ಲ ತೋರಿಸ್ತೀನಿ ನಿಮಗೆ. ಈ ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿರುತ್ತೆ ಅಂದ್ಕೊಳ್ತೀನಿ. ನಾಳೆ ಬೆಳಿಗ್ಗೆ ಬೇಗ ಹೋಗೋ ರೀಸನಿಂದಾಗಿ ಹೆಲ್ಮೆಟ್ ಎಲ್ಲ ಇವತ್ತೇ ರೆಡಿ ಮಾಡ್ತಾ ಇದ್ದೀನಿ. ಅಂತಂದರೆ ಅದಕ್ಕೆ ಹಾಕೋ ಮೌಂಟ್ ಎಲ್ಲ ಇವಾಗಲೇ ರೆಡಿ ಮಾಡಿಟ್ಟರೆ ಬೆಳಿಗ್ಗೆ ಆರಾಮವಾಗಿ ಹೋಗ್ಬೋದು ಆನ್ಲೈನ್ಗೆ. ಬನ್ನಿ ಗೈಸ್, ನಾಳೆ 5:30ಇಂದ ನೆಕ್ಸ್ಟ್ ಡೇ 5:30 ತನಕ ಮಾಡ್ತೀನಿ. ಮಿಸ್ ಮಾಡ್ಕೊಳ್ಬೇಡಿ, ಫುಲ್ ವಿಡಿಯೋ ನೋಡಿ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಇನ್ನೊಂದು ಸತಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ನಾನು ಹೊರಟಿದ್ದೀನಿ ಉಡುಪಿಗೆ. ಈಗ ಔಟ್ ಆಫ್ ಝೂನಲ್ಲಿದ್ದೀನಿ. ಇವಾಗ ಟೈಮ್ 5:14 ಆಯಿತು. ಇವಾಗ ಉಡುಪಿಗೆ ಹೋಗ್ತಾ ಇದ್ದೀನಿ. ಕೆನ್ನಿ ಮಿಲ್ಕಿಂದ ಆಮೇಲೆ ನಾನು ಆನ್ಲೈನ್ ಹೋಗ್ಬೋದು. 5:15 ನನಗೆ ಎಕ್ಸಾಕ್ಟಾಗಿ ಆನ್ಲೈನ್ ಈಗ ನನಗೆ 10 ನಿಮಿಷ ಸಾಕು ಅಲ್ಲಿಗೆ ಹೋಗಲಿಕ್ಕೆ. ಅಲ್ಲಿಗೆ ಹೋದ್ಮೇಲೆ 5:15 ಆನ್ಲೈನ್ ಮಾಡ್ತೀನಿ. ನೋಡೋಣ ಎಷ್ಟು ಗಂಟೆಗೆ ಆರ್ಡ್ರ್ ಬೀಳುತ್ತೆ, ಫಸ್ಟ್ ಆರ್ಡ್ರ್ ಅಂತ. ಇದಕ್ಕೆ ಬೇಕಾಗಿರೋದು ಎಲ್ಲ ಐಟಮನ್ನು ನಾನು ಆಲ್ರೆಡಿ ಇಟ್ಕೊಂಡಿದ್ದೀನಿ. ಚಾರ್ಜರ್ ಆಗಲಿ, ಮೊಬೈಲ್ ಚಾರ್ಜರ್ ಆಗಲಿ, ರೈನ್ ಕೋಟು, ಮತ್ತು ನಮ್ಮದು ಮೇಯ್ನಾಗಿ ನನ್ನ ಗಾಡಿ ಚಾರ್ಜ್ ಎಲ್ಲಿ ತನಕ ಬರುತ್ತೋ ಗೊತ್ತಿಲ್ಲ. ಚಾರ್ಜ್ ಬರದೇ ಇದ್ದರೆ ಬೇರೆ ಗಾಡಿ ಅರೇಂಜ್ ಮಾಡಬೇಕಾಗುತ್ತೆ. ಈಗ ಕಿಣಿಮಿಲ್ಕಿಗೆ ಬಂದೆ. ಇವಾಗ ಟೈಮ್ ಎಷ್ಟಾಯಿತು ಅಂತಂದರೆ 5:21 ಆಯಿತು. ಇನ್ನೊಂದು 10 ನಿಮಿಷದಲ್ಲಿ ನಾನು ಆನ್ಲೈನ್ ಹೋಗ್ತೀನಿ. 5:15 ನಾನು ಆನ್ಲೈನ್ ಹೋಗಿ ಯಾವುದಾದ್ರೂ ಆರ್ಡ್ರ್ ಬೀಳುತ್ತೆ, ಎಷ್ಟು ಗಂಟೆಗೆ ಬೀಳುತ್ತೆ ಅಂತ ನೋಡೋಣ. ಆನ್ಲೈನ್ ಹೋದೆ. ಇವಾಗ ಲೊಕೇಶನ್ ಶಿಫ್ಟ್ ಆಗ್ತಾ ಇದ್ದೀನಿ, ಬೇರೆ ಕಡೆ ಹೋಗ್ತಾ ಇದ್ದೀನಿ. ಇವಾಗ ಟೈಮ್ 5:47 ಆಯಿತು. 17 ಮಿನಿಟ್ಸ್ ಆಗಿದೆ ನಾನು ಲಾಗಿನ್ ಆಗಿ. ಒಂದು ಆರ್ಡ್ರ್ ಕೂಡ ಬರಲಿಲ್ಲ. ಆರ್ಡ್ರಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಯಾವಾಗ ಆರ್ಡ್ರ್ ಬರ್ತದೆ ಇಲ್ಲಿಂದ ಎತ್ಕೊಂಡು ಹೋಗ್ತೀನಿ. ಅಲ್ಲಿ ತನಕ ಇಲ್ಲೇ ಕುತ್ಕೊಂಡಿರ್ತೀನಿ. ಗೈಸ್, 1 ಗಂಟೆ ತನಕ ವೆಯ್ಟ್ ಮಾಡಿದ್ದೇನೆ. ಇನ್ನೂ ನನಗೆ ಒಂದು ಸಹ ಆರ್ಡ್ರ್ ಬೀಳಲಿಲ್ಲ. ಎಕ್ಸ್ಟ್ರಾ ಒಂದು ಆರ್ಡ್ರಿಗೆ 20 ರೂಪಾಯಿ ಎಕ್ಸ್ಟ್ರಾ ಅಂತ ಚಾರ್ಜಸ್ ಕೊಟ್ಟಿದ್ದಾರೆ, ಆದರೆ ಆರ್ಡ್ರ್ ಬೀಳ್ತಾ ಇಲ್ಲ. ನೋಡೋಣ, ಇನ್ನೂ ವೆಯ್ಟ್ ಮಾಡೋಣ ಎಲ್ಲಿ ತನಕ ವೆಯ್ಟ್ ಮಾಡಿಸ್ತಾರೆ ಅಂತ. ಆರ್ಡ್ರ್ ಬಿದ್ದ ಮೇಲೆ ತೊಗೊಂಡು ಹೋಗೋಣ. ನನಗೆ ಫಸ್ಟ್ ಆರ್ಡರ್ ಬಂತು 20 ರೂಪಾಯಿದ್ದು. ಆರ್ಡ್ರನ್ನ ರಿಸೀವ್ ಮಾಡಿದೆ. ಇವಾಗ ಟೈಮು 7:13 ಆಯಿತು. 5:30ಇಂದ 7:30 ತನಕ ವೆಯ್ಟ್ ಮಾಡಿದ್ದು ಫಸ್ಟ್ ಆರ್ಡರ್ ನಂದು. ಫಸ್ಟ್ ಆರ್ಡರ್ಗೆ ಹೋಗ್ತಾಯಿದ್ದೆ. ರೈಡರ್ಸ್ ಇದ್ದಾರೆ ಅಲ್ಲಿ. ಸೆಲ್ಫಿ ಕೇಳ್ತಾ ಇದೆ, ಅಂದರೆ ಯೂನಿಫಾರ್ಮ್ ಹಾಕಿದ್ದೀನ ಇಲ್ವಾ ಅಂತ ಸೆಲ್ಫಿ ಕೇಳುತ್ತೆ ಇದು. 8576 ಇದೆಯಾ? ಓಕೆ. ಆರ್ಡರ್ ಪಿಕಪ್ ಮಾಡಿ ಆಯಿತು ಗೈಸ್. ಇದು ಕಿನ್ನಿಮುಲ್ಕಿ, ಇಲ್ಲೇ ಬ್ರಹ್ಮಗಿರಿ ಹತ್ರ ಹೋಗಲಿಕ್ಕೆ ಲೊಕೇಶನ್ ಹಾಕ್ಕೊಂಡು ಹೋಗೋಣ. ಶ್ರೀ ಲಕ್ಷ್ಮೀ ಗಣೇಶ, ಹೌದಾ ಮನೆ. ಟೋಟಲ್ 20 ರೂಪಾಯಿ ಸಿಕ್ತು ನನಗೆ ಫಸ್ಟ್ ಆರ್ಡರ್ಗೆ. ಇವಾಗ ಇನ್ನೊಂದು ನೆಕ್ಸ್ಟ್ ಆರ್ಡರ್ಗೆ ಹೋಗೋಣ, ಯಾವಾಗ ಬೀಳುತ್ತೆ ನೋಡೋಣ. ಟೋಟಲ್ ಇವತ್ತು ಬೆಳಿಗ್ಗೆಯಿಂದ ನಾನು 2 ಗಂಟೆ ತನಕ, ಅಂದರೆ 1 ಗಂಟೆ 56 ನಿಮಿಷ ಆನ್ಲೈನಲ್ಲಿದ್ದೇನೆ. ಜಸ್ಟ್ ನನಗೆ ಬಂದಿರೋದು ಒಂದೇ ಆರ್ಡರ್ 20 ರೂಪಾಯಿ. ನನಗೆ ಸೆಕೆಂಡ್ ಆರ್ಡರ್ ಬರ್ತಾ ಇದೆ. ಎಲ್ಲಿ ಇತ್ತು? 20 ರೂಪಾಯಿ ಇದೆ. ಮತ್ತು ಎಮ್ ಟಿ ಆರ್ಗೆ ವಾಪಸ್ ಹೋಗೋಣ. ಸೇಮ್ ರೆಸ್ಟೋರೆಂಟ್, ಸೇಮ್ ರೇಟ್. ಸೆಕೆಂಡ್ ಆರ್ಡರ್ ಬಂತು 20 ರೂಪಾಯಿಗೆ ಎಮ್ ಟಿ ಆರ್ಗೆ. ರೀಚ್ಡ್ ಪಿಕಪ್ ಕನ್ಫರ್ಮ್. ವಾಪಸ್ ಸೆಲ್ಫಿ ಕೇಳ್ತಾ ಇದೆ ಇದು. ಆರ್ಡರ್ ರೆಡಿಯಾಗಿದೆ. 0048.
ಥ್ಯಾಂಕ್ ಯು. ಇದು ವಾಪಸ್ ಹೋಗ್ಲಿಕ್ಕೆ ಪಾರ್ಕ್ ಅವೆನ್ಯೂ ಬ್ರಹ್ಮಗಿರಿ ಅಂತ ವಿವೇಕಾನಂದ ಸ್ಕೂಲು. ಇದೇ ಪಾರ್ಕ್ ಅವೆನ್ಯೂ. ಒಳಗಡೆ ಹೋಗ್ಲಿಕ್ಕೆ ಇದೆಯಾ ಇಲ್ಲೋ ಗೊತ್ತಿಲ್ಲ. ಓಪನ್ ಮಾಡಿ ಹೋಗೋಣ ಯಾವುದಕ್ಕೂ. ಥ್ಯಾಂಕ್ ಯು. ವಾಪಸ್ 20 ರೂಪಾಯಿ ಸಿಕ್ತು ಸೆಕೆಂಡ್ ಆರ್ಡರ್ ಕೂಡ. ಕಿದಿಯೂರು ಗೋಕುಲ್ ಹತ್ರ 10 ನಿಮಿಷದಲ್ಲಿ ಆರ್ಡರ್ ಬೀಳ್ತದಂತ ಆ್ಯಪಲ್ಲಿ ತೋರಿಸ್ತಾ ಇದೆ. ಅದಕ್ಕೋಸ್ಕರ ಅಲ್ಲಿಗೆ ಹೋಗೋಣ ಅಂತ ಹೊರಟಿದ್ದೀನಿ. ಕಿದಿಯೂರು ಗೋಕುಲ್ ಕೃಷ್ಣ ಅಂತ ಇದೆ. ಅದಕ್ಕೋಸ್ಕರ ನೋಡೋಣ 10 ನಿಮಿಷದಲ್ಲಿ ಆರ್ಡರ್ ಆಗ್ತಾರಾ ಇಲ್ವಾ ಅಂತ. ಇದೇ ಕಿದಿಯೂರು ಹೋಟೆಲ್. ನಾನು ಬಂದೆ ಇವಾಗ. ಟೈಮಿಂಗ್ಸ್ ನೋಡೋಣ, 10 ನಿಮಿಷದಲ್ಲಿ ಆರ್ಡರ್ ಬೀಳುತ್ತಾ ಅಂತ ಅನ್ನೋದು ಕೂಡ ನೋಡೋಣ. ಇವಾಗ ಟೈಮ್ 7:48 ಆಯಿತು. 7:48 ಅಂದರೆ 7:58 ತನಕ ನೋಡೋಣ 10 ನಿಮಿಷದಲ್ಲಿ ಆರ್ಡರ್ ಬೀಳುತ್ತಂತ ಇದೆ, ಬೀಳುತ್ತಾ ಇಲ್ವಾ ಅಂತ. ಓಕೆ, ನನಗೊಂದು ಆರ್ಡರ್ ಬಂತು 20 ರೂಪಾಯಿದು ವೇದಾಂತಿಂದ. 10 ನಿಮಿಷದ ಮೇಲೆ ಆಯಿತು, 12 ನಿಮಿಷ ಆಯಿತು. 12 ನಿಮಿಷದ ಮೇಲೆ ಒಂದು ಆರ್ಡರ್ ಬಿತ್ತು. ಆರ್ಡರ್ ರೆಡಿಯಾಗಿದೆ. ವೇದಾಂತ್ 6144 ಇದೆ ಅಲ್ಲ. ಸಾಯಿರಾಧ ಗೋಕುಲ್ಧಾಮ್, ಬೈಲಕೆರೆ, ಕಲ್ಸಂಕ. ಡೆಲಿವರಿ ಮಾಡಿ ಆಯ್ತು. ಈಗ ನೋಡೋಣ ಇದಕ್ಕೆ ಎಷ್ಟು ರೂಪಾಯಿ ಸಿಕ್ತಂತ. ಇದಕ್ಕೆ ಸಹ 20 ರೂಪಾಯಿ ಸಿಕ್ತು. ಇದು ನನ್ನ 3ನೇ ಆರ್ಡ್ರ್. 20 ರೂಪಾಯಿ ಅಂತ 60 ರೂಪಾಯಿ ಆಯಿತು ಟೋಟಲ್. 5:30ಯಿಂದ 8:15 ತನಕ ನನಗೆ 60 ರೂಪಾಯಿ ಆಯಿತು. ದೊಡ್ಡ ಆರ್ಡ್ರ್ ಬರ್ತಾ ಇಲ್ಲ, ಖಾಲಿ 20 ಅಂತ ಬರ್ತಾ ಇದೆ. ನೋಡೋಣ. ಔಟ್ ಆಫ್ ಝೂನಲ್ಲಿದ್ದೇನೆ ಈಗ. ಝೂನಿಗೆ ಹೋಗೋಣ ಫಸ್ಟಿಗೆ. ಆರ್ಡರ್ ಬಿತ್ತು 40 ರೂಪಾಯಿ ಆರ್ಡ್ರ್. ವಾಪಸ್ ವೇದಾಂತಿಗೆ 20 ರೂಪಾಯಿ ಆರ್ಡ್ರದ್ದು ರೇಟ್. 20 ರೂಪಾಯಿ ಟಿಪ್ಸ್ ಹಾಕಿದ್ದಾರೆ ಕಸ್ಟಮರ್. ರೀಚ್ಡ್ ಪಿಕಪ್ ಲೊಕೇಶನ್. ಫುಡ್ ರೆಡಿ ಆಗಲಿಲ್ಲ. ರೆಡಿ ಆದಮೇಲೆ ತೊಗೊಂಡು ಹೋಗ್ತೇನೆ. ರೆಡಿ ಆಗೋ ತನಕ ಇಲ್ಲೇ ವೆಯ್ಟ್ ಮಾಡಬೇಕು. ರೆಸ್ಟೋರೆಂಟಿಗೆ ಬಂದು 10 ನಿಮಿಷ ತನಕ ಆಗ್ತಾ ಬಂತು. ಇನ್ನು ಫುಡ್ ರೆಡಿ ಆಗಲಿಲ್ಲ. ಒಂದು ಸತಿ ಒಳಗಡೆ ಹೋಗಿ ಕೇಳ್ಕೊಂಡು ಬರೋಣ ಫುಡ್ ರೆಡಿ ಆಗಿದೆ ಇಲ್ವಾ ಅಂತ. ಸರ್ ರೆಡಿ ಆಗಲಿಲ್ವಾ? ರೆಡಿ ಆಗಲಿಲ್ಲ? नहीं है रेडी नहीं है. ओके थोड़ा जल्दी करो. ಇನ್ನೂ ರೆಡಿ ಆಗಲಿಲ್ಲ ಅಂತೆ. ಯಾವಾಗ ರೆಡಿ ಮಾಡಿ ಕೊಡ್ತಾರೆ ನೋಡುವ. ಫುಡ್ ರೆಡಿ ಆಯಿತು. 7937 ಅದೇ ಇದು ಎಲ್ಲಿಗಂತ ನೋಡೋಣ. ಈ ಆರ್ಡರ್ ಬಂದು ಮಣಿಪಾಲ್ಗೆ. ನನಗೆ 40 ರೂಪಾಯಿ ಆರ್ಡರ್ ಅಂದರೆ 20 ರೂಪಾಯಿ ಟಿಪ್ಸ್ ಹಾಕಿದ್ರು. ಕಸ್ಟಮರಿಗೆ ಕಾಲ್ ಮಾಡೋಣ ಫಸ್ಟಿಗೆ. ಓಕೆ ಮೇಡಮ್, ಥ್ಯಾಂಕ್ ಯು. ಕಸ್ಟಮರ್ ಕಾಲ್ ಮಾಡಿದ್ರು. ಸೆಕ್ಯೂರಿಟಿ ರೂಮ್ ಹತ್ರ ಕೊಡ್ಲಿಕ್ಕೆ ಹೇಳಿದರು. ಬೈ 304 ಇಲ್ಲಿಯಾ? ಅದು ಪೆನ್ ಬರಿತಾ ಇಲ್ಲ ಆಯಿತಾ? ಇಲ್ಲಿಟ್ಟಿದ್ದೇನೆ. 304 ಆಯಿತು. ಟೋಟಲ್ 49 ರೂಪಾಯಿ ಸಿಕ್ಕಿತು. 9 ರೂಪಾಯಿ ವೆಯ್ಟ್ ಟೈಮ್. ನಾನೊಂದು ಅಲ್ಲಿ 10 ನಿಮಿಷ ವೆಯ್ಟ್ ಮಾಡಿದ್ದಕ್ಕೆ 9 ರೂಪಾಯಿ ವೆಯ್ಟ್ ಟೈಮ್ ಸಿಕ್ತು. ಹೋಗೋಣ ನೆಕ್ಸ್ಟ್ ಆರ್ಡ್ರಿಗೆ. ಮಣಿಪಾಲಲ್ಲಿ ನನಗೆ ಇನ್ನೊಂದು ಆರ್ಡ್ರ್ ಬಂತು 20 ರೂಪಾಯಿದ್ದು. ಡೆಲ್ಲಿ ಧಾಬಾ ಅಂತ. ಡೆಲ್ಲಿ ಧಾಬಾಕ್ಕೆ ಹೋಗುವ ಈಗ. ಮಣಿಪಾಲಿಗೆ ಬಂದು ಅರ್ಧ ಗಂಟೆ ಆಯಿತು. ಅರ್ಧ ಗಂಟೆಯಿಂದ ವೆಯ್ಟ್ ಮಾಡ್ತಾಯಿದ್ದೆ. ಆರ್ಡ್ರ್ ಬೀಳಲಿಲ್ಲ. ಅದೇ ಲಾಸ್ಟ್ ಆರ್ಡ್ರ್ ಆಗಿತ್ತು. ಈಗ ಹೋಗೋಣ ಡೆಲ್ಲಿ ಧಾಬಾಕ್ಕೆ. ಡೆಲ್ಲಿ ಧಾಬಾಕ್ಕೆ ರೀಚ್ ಆದೆ ನಾನು. ಫುಡ್ ಇನ್ನೂ ರೆಡಿ ಆಗಿಲ್ಲ. ರೆಡಿ ಆದಮೇಲೆ ಫುಡ್ ತೊಗೊಂಡು ಹೋಗ್ತೇನೆ. ಹಾಂ ಬಾಯ್. ಫುಡ್ ರೆಡಿ ಆಯಿತು. ಉಡುಪಿಗೆ ಈಗ ನನಗಿದು ಆರ್ಡರ್. ಹೋಗೋಣ ಉಡುಪಿಗೆ. ಲೊಕೇಶನ್ ಇಲ್ಲಿಗೆ ಎಂಡ್ ಆಗ್ತದೆ. ನೋಡುವ ಯಾವ ಮನೆ ಅಂತ. हेलो सर स्विगी. हाँ जी, आपके पास एक
ग्रीन कलर बिल्डिंग है ना लेफ्ट साइड में? यस यस. हाँ, उसके ऊपर सेकंड फ्लोर पे है. ಓಕೆ ಓಕೆ ಮೇಡಮ್. ಇದೇ ಬಿಲ್ಡಿಂಗಲ್ಲಿ ಸೆಕೆಂಡ್ ಫ್ಲೋರ್ ಅಂತೆ. ಗಾಡಿ ಇಲ್ಲೇ ಸೈಡ್ ಇಟ್ಟು ಹೋಗುವ. ಲಿಫ್ಟ್ ವರ್ಕ್ ಆಗೋದಿಲ್ಲ. ಥ್ಯಾಂಕ್ ಯು. ಡೆಲಿವರಿ ಕಂಪ್ಲೀಟ್ ಆಯಿತು. ಟೋಟಲ್ 35 ರೂಪಾಯಿ ಸಿಕ್ತು. ಓಷನ್ ಪರ್ಲದೊಂದು ಆರ್ಡ್ರ್ ಬಂತು. ಇಷ್ಟೊತ್ತಿಲ್ಲೇ ಕುತ್ಕೊಂಡಿದ್ದೆ ಮರದ ಅಡಿಯಲ್ಲೇ, ಆರ್ಡ್ರ್ ಇರಲಿಲ್ಲ ಅಂತ. ಇವಾಗೊಂದು ಆರ್ಡ್ರ್ ಬಂತು ಅಂತ ಓಷನ್ ಪರ್ಲಿಗೆ ಹೋಗ್ತಾ ಇದ್ದೀನಿ. ಫುಡ್ ರೆಡಿ ಆಗಲಿಲ್ಲ. ಫುಡ್ ರೆಡಿ ಆಯಿತು ಓಷನ್ ಪರ್ಲದ್ದು. ಸರ್ 9258. ಹಾಂ, ರೆಡಿ ಉಂಟು. ದಹಿವಡ, ಉಪ್ಮಾ. ಫುಡ್ಡು ರೆಡಿ ಆಗಿತ್ತು. ಲೀಕೇಜ್ ಅಂತ ವಾಪಸ್ ತೊಗೊಂಡೋಗಿದ್ದಾರೆ. ರೀಪ್ಯಾಕ್ ಮಾಡಿ ವಾಪಸ್ ತರ್ತಾರೆ. ಇನ್ನು ಎಷ್ಟು ಹೊತ್ತಾಗ್ತದೆ ಅಂತ ಗೊತ್ತಿಲ್ಲ. ವೆಯ್ಟ್ ಮಾಡ್ತಾಯಿದ್ದೀನಿ ಹೊರಗಡೆನೆ. ಥ್ಯಾಂಕ್ ಯು. ಫುಡ್ ರಿಸೀವ್ ಆಯಿತು. ಲೊಕೇಶನ್ ಎತ್ತಿ ವಿಡಿಯೋ ಮಾಡ್ಕೊಂಡು ಇದ್ದೇವು ಮಲ್ದಿನ್ ಬೊಡೈನದ ಫಿಟ್ ಮಾಡ್ಕೊಂಡು ಬಾಯ್ 14 Pro ಅವು ಒಂಜಿ 30 ಮುಟ್ಟ ಬರ್ಬೇವೆ. ಸಬ್ಸ್ಕ್ರೈಬ್ ಮಾಡ್ಲಿ. ಬೋರ್ಡಿಂಗ್ ಪಾಸ್ ಒಂದೊಂದು ಚಾನಲ್ ಅಂತಲ್ಲಿ ಅಂದೆ ಅನ್ನನೆ ಅವೇ ಅಂದ ರಾಘು ಬಂದು. ಓಕೆ ಬರ್ಪೇವೆ. ಲೊಕೇಶನ್ ಇಲ್ಲೇ ಬ್ಯಾಕ್ ಸೈಡಲ್ಲಿದೆ, ತುಂಬ ದೂರ ಇಲ್ಲ. 1 ಕಿಲೋಮೀಟರ್ ಇರ್ಬೋದು ಅಷ್ಟೇ. ರೀಚ್ಡ್ ಕಸ್ಟಮರ್ ಲೊಕೇಶನ್. ಹಲೋ ಹಾಂ ಸರ್, ಇಲ್ಲಿದ್ದೇವೆ. ಇದು ಎಂತ ಇದು ಕಟ್ಟೆ ಆಚಾರ್ಯ ಮಾರ್ಗ 2ನೇ ಅಡ್ಡ ರಸ್ತೆ. ದುರ್ಗ ಎಲೆಕ್ಟ್ರಿಕಲ್ ಅಮ್ಮ ಒಳಗಡೆ ಅಲ್ಲ ಸರ್? ಹಾಂ, ಅಲ್ಲಿದೆ ಯಾದವ ಕೃಷ್ಣ ರೆಸಿಡೆನ್ಸಿ ಅಂತ. ಲೊಕೇಶನ್ಗೆ ರೀಚ್ ಆದೆ. ಹೆಸರೆಂತ? ಓಕೆ, ಥ್ಯಾಂಕ್ ಯು. ಡೆಲಿವರಿ ಕಂಪ್ಲೀಟ್ ಆಯಿತು. 20 ರೂಪಾಯಿ ಸಿಕ್ತು ಈ ಆರ್ಡ್ರಲ್ಲಿ ನನಗೆ. ಮೊಬೈಲಲ್ಲಿ ಚಾರ್ಜ್ ಸ್ವಲ್ಪ ಕಮ್ಮಿ ಆಗಿತ್ತು, ಅದಕ್ಕೋಸ್ಕರ ನಾನಿವಾಗ ಹೋಗ್ತಾ ಇದ್ದೀನಿ ಮಣಿಪಾಲ್ಗೆ. ಮಣಿಪಾಲ್ಗೆ ಹೋದರೆ ಜೀನಿಶಾಲಿ ಚಾರ್ಜ್ ಇಟ್ಟು ಸ್ವಲ್ಪ ಹೊತ್ತು ಇಟ್ಟರೆ ಎಷ್ಟೋ ಸಾಕು ನನಗೆ. ಅದಕ್ಕೋಸ್ಕರ ಈಗ ಮಣಿಪಾಲಿಗೆ ಹೋಗಿ ಚಾರ್ಜ್ ಇಟ್ಟು ಮತ್ತು ಆರ್ಡ್ರ್ ಬಿದ್ದರೆ ಅಲ್ಲಿಂದ ಕಂಟಿನ್ಯೂ ಮಾಡ್ತೀನಿ. ಆರ್ಡರ್ ಬೀಳದೇ ಇದ್ದರೆ ಅಲ್ಲೇ ವೆಯ್ಟ್ ಮಾಡ್ತಾ ಇರ್ತೀನಿ. ಬನ್ನಿ ಗಾಯ್ಸ್, ಇವಾಗ ಮಣಿಪಾಲ್ಗೆ ಹೋಗೋಣ. ಹಾಯ್, ಮೇರೆ ಮೊಬೈಲ್ ಚಾರ್ಜ್ ರಕ್ರೆ. ಫುಲ್ಲು ಟಯರ್ಡ್ ಆಗಿ ಹೋಗಿದ್ದಾನೆ, ಅದಕ್ಕೆ ಇವಾಗ ನಾನು ಕಂಟಿನ್ಯೂ ಮಾಡ್ತಿದ್ದೇನೆ. ನೋಡಿ ಅವನ ಅವಸ್ಥೆ ಹೇಗಿದೆ ಅಂತ. ಪಾಪ ಬೆಳಿಗ್ಗೆಯಿಂದ 5:30 ಕೆಲಸ ಮಾಡ್ತಿದ್ದಾನೆ. ಆರ್ಡರ್ಸ್ ಇಲ್ಲ ಅಂತೆ. ಅವನಿಗೆ ಮಲಗಲಿಕ್ಕೆ ಕೂತ್ಕೊಳ್ಳಿಕ್ಕೆ ಎಲ್ಲಿ ಜಾಗ ಸಹ ಸಿಗ್ತಿಲ್ಲ. ಲಾಸ್ಟ್ ಆರ್ಡರ್ ನನಗೆ 10:30ಗೆ ಎಂಡ್ ಆಗಿದೆ ಓಷನ್ ಪರ್ಲದ್ದು. ಅದಾದಮೇಲೆ ಇಲ್ಲಿ ತನಕ ನನಗೆ ಆರ್ಡ್ರ್ ಬರಲಿಲ್ಲ. ಈಗ ಟೈಮ್ 11:44 ಆಗ್ತಾ ಬಂತು. 1 ಗಂಟೆ 15 ನಿಮಿಷ ಆಯಿತು. ಇಲ್ಲಿ ತನಕ ಆರ್ಡ್ರ್ ಬರಲಿಲ್ಲ. ವೆಯ್ಟ್ ಮಾಡ್ತಾ ಇದ್ದೇನೆ. ಯಾಕೆ ಇಷ್ಟು ಲೇಟ್ ಅಂತ ಗೊತ್ತಿಲ್ಲ. ಆರ್ಡ್ರ್ ಇಲ್ವಾ ಅಥವಾ ಎಂತಕ್ಕಂತ ಗೊತ್ತಿಲ್ಲ. ನೋಡೋಣ ಎಷ್ಟು ಗಂಟೆಗೆ ಆರ್ಡ್ರ್ ಬರುತ್ತೆ ಅಂತ. ಆರ್ಡ್ರ್ ಬಂದಮೇಲೆ ಸೀದಾ ಇಲ್ಲಿಂದ ಹೋಗ್ತೇನೆ. ಓಕೆ, ಹಾಯ್ ಗಾಯ್ಸ್, ನನಗೆ ಒಂದು ಆರ್ಡ್ರ್ ಬಿತ್ತು 20 ರೂಪಾಯಿದು ಬೆಸಿಲ್ ಕೆಫೆಗೆ. ಪಿಕಪ್ಪಿಗೆ ರೆಡಿಯಾಗಿದೆ ಆರ್ಡರ್. ಇಲ್ಲಿಂದ ಸ್ವಲ್ಪ ದೂರ ಉಂಟು, ಅಲ್ಲಿಗೆ ಹೋಗಿ ಪಿಕ್ ಮಾಡಿ ಮತ್ತೆ ಹೊರಡೋಣ ಇಲ್ಲಿಂದ. ಲೊಕೇಶನ್ ಹತ್ರ ರೀಚ್ ಆದ. ಎಷ್ಟು ನಂಬರ್ ಅಂದರೆ 13/7 13/7 15/13 ಹಾಂ ಇದೆ. 3rd ಫ್ಲೋರಿಗೆ ಹೋಗಬೇಕು. ಥ್ಯಾಂಕ್ ಯು. ಆರ್ಡ್ರಿಗೆ 20 ರೂಪಾಯಿ ಸಿಕ್ತು. ನನಗೆ ವಾಪಸ್ ಒಂದು ಆರ್ಡ್ರ್ ಬಂತು.
ರೂಪಾಯಿಗೆ ವಾಪಸ್ ಅದೇ ಬಿಸಿಲು ಕೆಫೆಗೆ ಪಿಕ್ ಮಾಡಿದೆ. ಹೋಗೋಣ ಈಗ. ಫುಡ್ ರೆಡಿ ಆಗಲಿಲ್ಲ, ಒಳಗಡೆ ಕುತ್ಕೊಳ್ಳುವ. ಹೊರಗಡೆ ತುಂಬ ಬಿಸಿಲಿದೆ, ಇಲ್ಲಿ ಕುತ್ಕೊಂಡು ವೆಯ್ಟ್ ಮಾಡುವ ಸ್ವಲ್ಪ ಹೊತ್ತು. ಫುಡ್ ರೆಡಿ ಆಯಿತು. 1026. ಓಕೆ ಓಕೆ ಓಕೆ. ಇವರು ಇಲ್ಲಿ ಟೇಬಲಲ್ಲಿ ಇಡ್ಲಿಕ್ಕೆ ಹೇಳಿದರು. ಟೇಬಲಲ್ಲಿ ಇಟ್ಟಿದ್ದೇನೆ ಫುಡ್ಡನ್ನು. 40 ರೂಪಾಯಿ ಸಿಕ್ಕಿತ್ತು ನನಗೆ. ಅಂತ ನನಗೆ ಎತ್ತಿದೆ ಎಷ್ಟದು ಇವನು ಎಷ್ಟದು ಅಂತ ನೋಡಲಿಲ್ಲ ಅಂತ. ಅರೇಬಿಯನ್ ಟೇಸ್ಟಿ ಅದು ಇಲ್ಲೇ ಉಂಟು ರೆಸ್ಟೋರೆಂಟ್. ಹೋಗುವ. 4384 ಲೊಕೇಶನ್ ರೀಚ್ ಆದ್ವಿ. ಆದರೆ ಇದ್ರ ಎಂಟ್ರೆನ್ಸ್ ಎಲ್ಲಿ ಅಂತ ಗೊತ್ತಿಲ್ಲ. ಮೇ ಬಿ ಅದಿರ್ಬೋದಾ, ಕಾಲ್ ಮಾಡುವ. ಹಲೋ ಸರ್, ಸ್ವಿಗ್ಗಿ ನಾಮ್. ಓಕೆ, ಥ್ಯಾಂಕ್ ಯು. 40 ರೂಪಾಯಿ ಸಿಕ್ಕಿತ್ತು ನನಗೆ ಈ ಆರ್ಡ್ರಲ್ಲಿ ಕೂಡ. ಅಲ್ಲಿಗೆ ರೀಚ್ ಆಗೋದ್ರೊಳಗಡೆ ನನಗೆ ಆರ್ಡ್ರ್ ಬಂದರೆ ಚೆನ್ನಾಗಿರುತ್ತೆ. ಕಂಟಿನ್ಯೂಸ್ ಆಗಿ ಆರ್ಡ್ರ್ ಇದ್ದರೆ ನೋಡೋಣ ಯಾವಾಗ ಆರ್ಡ್ರ್ ಬರ್ತದೆ. ಇವಾಗ ಪರವಾಗಿಲ್ಲ, ಕಂಪೇರ್ ಮಾಡಿದರೆ ಬೆಳಗ್ಗೆಗಿಂತ ಇವಾಗ ಪರವಾಗಿಲ್ಲ. ನನಗೆ ಒಂದು 9:30 11 ತನಕ, 9 ಒಂದು ಆರ್ಡ್ರ್ ಬಂದಿತ್ತು, 10 ಒಂದು ಆರ್ಡ್ರ್ ಬಂದಿತ್ತು ಅಂತ, ಒಂದು 11 ಒಂದೊಂದು ಗಂಟೆ ಗ್ಯಾಪ್ನಲ್ಲಿ ಒಂದೊಂದು ಆರ್ಡ್ರ್ ಬಂದಿತ್ತು. ಈಗಾದರೆ ಪರವಾಗಿಲ್ಲ, ಒಂದು 10-15 ನಿಮಿಷದ ಗ್ಯಾಪಲ್ಲಿ ಬರ್ತಾ ಉಂಟು ಆರ್ಡ್ರು. ಈಗೇನು ಎಷ್ಟು ಗಂಟೆ ತನಕ ಇರ್ತದೆ ನೋಡುವ. ಈಗ ನೆಕ್ಸ್ಟ್ ಆರ್ಡ್ರ್ ಎಷ್ಟು ಗಂಟೆಗೆ ಬೀಳ್ತದೆ ನೋಡುವ. ನನ್ನ ಗಾಡಿಯಲ್ಲಿ ಇನ್ನೂ 66% ಚಾರ್ಜ್ ಇದೆ. ಸ್ವಲ್ಪ ಕಮ್ಮಿ, ಒಂದು 30 ಹೀಗೆ ಬರುವಾಗ ನಾನು ಹೋಗಿ ಜಿನಿಷಲ್ಲಿ ಚಾರ್ಜ್ ಇಡ್ತೇನೆ. ಚಾರ್ಜರ್ ತೊಗೊಂಡು ಬಂದಿದ್ದೇನೆ ವಾಪಸ್. ನನಗೆ ಇನ್ನೊಂದು ಆರ್ಡ್ರ್ ಬಿತ್ತು. ಹೋಟೆಲ್ ಶುಭಮ್ ಇದೆ ಅಂತ. ಹೋಟೆಲ್ ಶುಭಮ್ ಇಲ್ಲೇ ಉಂಟು ರೆಸ್ಟೋರೆಂಟ್. ಇಲ್ಲಿಗೆ ಬಿತ್ತು ನನಗೆ ಆರ್ಡರ್. 5170 ಮಾಲಸ ಎಮ್ರಾಲ್ಡ್ ಅಂತೆ. ಹೋಗುವ ರೆಸ್ಟೋರೆಂಟಿಗೆ, ಇದು ಹೋಗುವ ಲೊಕೇಶನ್ಗೆ. ಇದು ಸಹ ಇಲ್ಲೇ ಪಕ್ಕದಲ್ಲಿ ಉಂಟು, ಆದರೆ ಎಲ್ಲಿ ಅಂತ ಗೊತ್ತಾಗ್ತಿಲ್ಲ. ಇದೇ ಬಿಲ್ಡಿಂಗ್. ಕ್ಯೂ. ₹40 ಸಿಕ್ತಿದ್ದಕ್ಕೆ ಸಹ. ಇದು ಮೇ ಬಿ ಪೀಕ್ ಅವರ್ ಆಗಿರಬೇಕು, ಅದಕ್ಕೋಸ್ಕರ ಆರ್ಡ್ರ್ ಜಾಸ್ತಿ ಬೀಳ್ತಾ ಇದೆ. ಅಂದರೆ ಕಂಟಿನ್ಯೂಸ್ ಆಗಿ ಬೀಳ್ತಾ ಇದೆ. ಈ ಟೈಮಲ್ಲಿ ನಾವು ಟೈಮ್ ವೇಸ್ಟ್ ಮಾಡಬಾರ್ದು. ಇನ್ನೊಂದು ಆರ್ಡ್ರ್ ಬಿತ್ತು ನನಗೆ 7 ಕಂಟಿನ್ಯೂಸ್ ಆಗಿ ಆರ್ಡ್ರ್ ಉಂಟು. ಕಂಟಿನ್ಯೂಸ್ ಆಗಿ ಆರ್ಡ್ರ್ ಇದ್ರೆ ಒಂಚೂರು ಕೆಲಸ ಮಾಡಲಿಕ್ಕೆ ಮಜಾ ಬರ್ತದೆ. ಇದೇ ರೆಸ್ಟೋರೆಂಟ್ ನನಗೆ ಈಗ ಹೋಗಬೇಕಾಗಿರೋದು. ಗಾಡಿಯಲ್ಲಿ ಇಡ್ಬೋದು, ಎದುರುಗಡೆನೇ ಹೋಗುವ. ಟೂ ವೀಲರ್ ಪಾರ್ಕಿಂಗ್. ಫುಡ್ ರೆಡಿ ಉಂಟು. 1884. ಥ್ಯಾಂಕ್ ಯು. ಫುಡ್ ರಿಸೀವ್ ಆಯಿತು. ಹಾಂ, ಪ್ರಥಮ ಬೋರ್ಡ್ ಹೇಗೆ ಹೋಗುದು? ಅದಕ್ಕೆ ಎಲ್ಲಿಂದ ಹೋಗ್ಲಿಕ್ಕೆ ದಾರಿ? ಫುಡ್ ಸ್ವಿಗ್ಗಿ ಇಲ್ಲೇ ಇರ್ಲಿಕ್ಕಾ? ಫ್ಲ್ಯಾಟ್ ನಂಬರ್ 503. 40 ರೂಪಾಯಿ ಸಿಗ್ತಿದ್ದಕ್ಕೆ ಸಹ. ಬೇಗ ಬೇಗ ಆರ್ಡ್ರ್ ಬರಲಿ. ಓಕೆ ಸರ್, ಥ್ಯಾಂಕ್ ಯು. ನನಗೆ ಆರ್ಡ್ರ್ ಬಂದು ಇನ್ನೊಂದು ಬಿಸಿಲು ಕೆಫೆ ಇದ್ದು. ಇದು 3ನೇ ಸತಿ ಬಿಸಿಲು ಕೆಫೆ ಅದು ಬರೋದು. ಹೋಗುವ ಈಗ ಬಿಸಿಲು ಕೆಫೆಗೆ. ಅಕ್ಸೆಪ್ಟ್ ಮಾಡಿದೆ ಆರ್ಡ್ರನ್ನು. ಬಿಸಿಲು ಕೆಫೆಗೆ ರೀಚ್ ಆದ್ವಿ. ಫುಡ್ಡು ರೆಡಿ ಅಂತ ಬಂದಿದೆ. ಇದು ನನ್ನ ಫುಡ್ಡು. ಪಿಕಪ್ ಕಂಪ್ಲೀಟ್. ಈ ಆರ್ಡ್ರ್ ತುಂಬ ಹತ್ತಿರ ಇದೆ, ಇಲ್ಲೇ ಇದೆ. ಯಾವ ಫ್ಲ್ಯಾಟ್ ಅಂತ ಹಾಕಲಿಲ್ಲ, ಖಾಲಿ ಬಿಲ್ಡಿಂಗ್ ನಂಬರ್ ಹಾಕಿದ್ದಾರೆ. ಲೊಕೇಶನ್ ಇಲ್ಲಿಗೆ ಎಂಡ್ ಆಗ್ತದೆ. ಕಾಲ್ ಮಾಡುವ ಕಸ್ಟಮರಿಗೆ ಕಾಲ್ ಮಾಡಿದೆ. ಇದೇ ಬಿಲ್ಡಿಂಗ್ ಅಂತ ಹೇಳಿದರು. ಇದರ ಎಂಟ್ರೆನ್ಸ್ ಇಲ್ಲಿ ಕೆಳಗಡೆ ಇದೆ. ತಾನೇ ಓಕೆ, ಥ್ಯಾಂಕ್ ಯು. ಈ ಆರ್ಡ್ರ್ ಡೆಲಿವರಿ ಆದ ಕೂಡಲೇ ನನಗೆ ಇನ್ನೊಂದು ಆರ್ಡ್ರ್ ಬಂತು. ಅಕ್ಸೆಪ್ಟ್ ಮಾಡಿದೆ ಆರ್ಡ್ರನ್ನು. ಹೋಗು ಈಗ ಲೊಕೇಶನ್ ಹತ್ರ. ಇದೇ ರೆಸ್ಟೋರೆಂಟ್.
ನಾನು ಡೆಲಿವರಿ ಮಾಡಿದ ಬಿಲ್ಡಿಂಗಿಂದ ಮೇಲೆ ಬಂದರೆ ಇಲ್ಲೇ ಇದೆ ರೆಸ್ಟೋರೆಂಟ್. ನನಗೀಗ ಬಿದ್ದಿರೋ ಆರ್ಡರ್ ಫುಡ್ ರೆಡಿ ಆಯಿತು. 7436 ಆವಾಗಲೇ ಹೋದ ವುಮೆನ್ ಆ್ಯಂಡ್ ಚೈಲ್ಡ್ ಬ್ಲಾಕಿಗೆ ಈಗ ವಾಪಸ್ ಹೋಗಬೇಕು. ಸರ್ ಪೆನ್ ಇದೆಯಾ? ಹಾಂ, ಮೊಬೈಲಲ್ಲಿ ನೋಡೋದಿಲ್ಲ, ಜಸ್ಟ್ ವಿಡಿಯೋ ಮಾಡಲಿಕ್ಕೆ ಇಟ್ಟದು ಮಾತ್ರ. ಹಾಂ, ಫೋಟೋ ತೆಗಿಯೋ ಆಪ್ಷನ್ ಉಂಟು, ಫೋಟೋ ತೆಗಿಯೋ ಒಂದು ಫೋಟೋ ತೆಗೆದು ಅಪ್ಲೋಡ್ ಮಾಡಿ ಡೆಲಿವರಿ ಕಂಪ್ಲೀಟ್. ಎಷ್ಟು ರೂಪಾಯಿ ಸಿಕ್ತು ಅಂದರೆ ಇದು ನನಗೆ ಟೋಟಲ್ 40 ರೂಪಾಯಿ ಸಿಕ್ತು. ಹೋಗುವ, ನೆಕ್ಸ್ಟ್ ಆರ್ಡರ್ ಬರ್ತದಾ ನೋಡುವ. ಇನ್ನೊಂದು ಆರ್ಡ್ರ್ ಬಂತು, ಬ್ರೌನ್ ಚೆರ್ರಿ ಅಂತ. ಅಕ್ಸೆಪ್ಟ್ ಮಾಡುವ, ಹೋಗುವ ಸೀದಾ. ಬ್ರೌನ್ ಚೆರ್ರಿ ರೆಸ್ಟೋರೆಂಟಿಗೆ ರೀಚ್ ಆದೆ. ಫುಡ್ ರೆಡಿ ಇದೆ, ತುಂಬ ಒಳ್ಳೆಯದಾಯಿತು. 7144 ಮೇಡಮ್. ಪಿಕಪ್ ಕಂಪ್ಲೀಟ್. ಮಾಂಡವಿಗೆ ಇಲ್ಲೇ, ಅದು ಸಹ ಇಲ್ಲ. ಓ ಮೈ ಗಾಡ್. ಇದೆ ನಾನು ಬೇಕಾಗಿರೋ ಲೊಕೇಶನ್. ಸರ್ ಇದು ತೆಗಿತೀರಾ ಸ್ವಲ್ಪ? ಎಂಟ್ರಿ ಮಾಡಿ. ಮೇಲ್ಗಡೆ ಹೋಗ್ಬೋದಾ? ಎಲ್ಲಿಂಟು ಎಂಟ್ರೆನ್ಸ್? ಥ್ಯಾಂಕ್ ಯು. ಈ ಆರ್ಡರ್ ಸಹ ನನಗೆ 20 ರೂಪಾಯಿ ಸಿಕ್ತು. ಇದು 40 ರೂಪಾಯಿ. ಗೈಸ್, ನನಗೆ ಬೆಸಿಲ್ ಕೆಫೆದು ಆರ್ಡ್ರ್ ಬಂತು, ಅಕ್ಸೆಪ್ಟ್ ಮಾಡಿದೆ. ಇದು 4ನೇ ಸತಿ ಬೆಸಿಲ್ ಕೆಫೆಗೆ ಆರ್ಡ್ರ್ ಬರ್ತಾ ಇರೋದು. ರೆಸ್ಟೋರೆಂಟಿಗೆ ಹೋಗೋಣ ಇವಾಗ. ಫುಡ್ ರೆಡಿ ಆಯಿತು. 0271 ನನ್ನ ಫುಡ್ ರೆಡಿ ಆಯಿತು. ಫುಡ್ ಕೋರ್ಟ್ ಬಿಹೈಂಡ್ ದ ಶಾರದಾ ಹಾಸ್ಟೆಲ್. ಇದು ಲೊಕೇಶನ್ ನನಗೆ ಗೊತ್ತು. ಕಸ್ಟಮರ್ ಲೊಕೇಶನ್ಗೆ ರೀಚ್ ಆದೆ, ಕಾಲ್ ಮಾಡುವವರಿಗೆ. ಓಕೆ ಓಕೆ, ಥ್ಯಾಂಕ್ ಯು. ಕಸ್ಟಮರ್ಗೆ ಕಾಲ್ ಮಾಡಿದ್ದೆ, ಇವಾಗ ಬರ್ತಾರಂತೆ. ಥ್ಯಾಂಕ್ ಯು. 40 ರೂಪಾಯಿ ಸಿಗ್ತೀವಿ ಅದರಲ್ಲಿ ನನಗೆ. ಗೈಸ್, ವಾಪಸ್ ಅರೇಬಿಯನ್ ಟೇಸ್ಟಿ ಅದು ಆರ್ಡ್ರ್ ಬರ್ತಾ ಉಂಟು. अरेबियन टेस्टी नाम वही. ಹಾಂ, ಹಾಯ್ ಗಾಯ್ಸ್, ನನಗೆ ಮೊಬೈಲ್ ಚಾರ್ಜ್ ಇಟ್ಟಾಗ ಇನ್ನೊಂದು ಆರ್ಡ್ರ್ ಬಂತು ಪೋಲಾರ್ ಬೇರಿಂದ. ಇವಾಗ ಅಲ್ಲಿಗೆ ಹೋಗಬೇಕು. ಗಾಡಿ ಇಲ್ಲಿ ಇಡ್ತೇನೆ. 9983 ಡಬಲ್. ಇದು ಸಹ ಇಲ್ಲೇ ಲೋಕಲ್ ಆರ್ಡ್ರ್, ರೈಸ್ ಆ್ಯಂಡ್ ಸ್ಪೈಸ್ ಹತ್ರ ಇದೆ. ಪೆನ್ ಇಲ್ಲ ಮಾರಲ್ಲಿ, ಪೆನ್ ಇಲ್ಲ ಅಲ್ಲಿ, ಇಲ್ಲ ಅದರಲ್ಲಿ ಸಹ. ಕಾಲ್ ಮಾಡಿಬಿಡ್ತೇವೆ ಅವ್ರಿಗೆ. ಹಾಂ, ಇದರಲ್ಲಿ ಎಷ್ಟು ಸಿಗ್ತದೆ ನೋಡುವ. ಅದೇ 40 ರೂಪಾಯಿ ಸಿಕ್ತು. ಇನ್ನೊಂದು ಆರ್ಡ್ರ್ ಬಂತು ನನಗೆ ಇಲ್ಲೇ 40 ರೂಪಾಯಿದು AFCಗೆ ಹೋಗುವ ಈಗ. AFCಗೆ ರೀಚ್ ಆದ. ಇದೆ AFC 2948. ಓಯೇ ಅದ್ರಿಜ, ಥ್ಯಾಂಕ್ ಯು. ಇದರಲ್ಲಿ ಸಹ 40 ರೂಪಾಯಿ ಸಿಕ್ತು. ಗೈಸ್, ನನಗೆ ಇನ್ನೊಂದು ಆರ್ಡ್ರ್ ಬರ್ತಾ ಇದೆ. ಇದು ಸಹ 40 ರೂಪಾಯಿದು, ಬೆಸಿಲ್ ಕೆಫೆ ಅದು. ಇದು ನಾನು ಇವತ್ತಿಗೆ 5ನೇ ಸತಿ ಬರ್ತಿರೋದು ಈ ಬೆಸಿಲ್ ಕೆಫೆಗೆ. ಫುಡ್ ರೆಡಿ ಆಗಿದೆ. 5811 ಕಾಯಿನ್ ಸರ್ಕಲ್. ಇದು ಸಹ ಇಲ್ಲೇ ಹತ್ತಿರದಲ್ಲೇ ಇದೇ ಲೊಕೇಶನ್. ಹೆಲ್ಮೆಟ್ ತೆಗಿಬೇಕಾ? ಅಯ್ಯೋ, ಹೆಲ್ಮೆಟ್ ತೆಗಿಬೇಕಂತೆ. ಹೆಲ್ಮೆಟ್ ಹಾಕ್ಕೊಂಡು ಹೋಗ್ಲಿಕ್ಕೆ ಇರಲಿಲ್ಲ, ಅಂದರೆ ಒಳಗಡೆ ಕ್ಯಾಮರಾ ಅಲೋ ಇರಲಿಲ್ಲ. ಅದಕ್ಕೋಸ್ಕರ ನನಗೆ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಅದನ್ನು ಡೆಲಿವರಿ ಕೊಟ್ಟ ಮೇಲೆ ನನಗೆ ಇನ್ನೊಂದು ಆರ್ಡ್ರ್ ಬಿತ್ತು, ತವಾ ಪಂಜಾಬ್ ಅಂತ. ಅದರದ್ದು ಕೂಡ ಫುಡ್ ರೆಡಿ ಇತ್ತು ಸಡನ್ನಾಗಿ. ಆ ಫುಡ್ ಪಿಕ್ ಮಾಡ್ಕೊಂಡು ಈಗ ನಾನು ಹೋಗ್ತಾಯಿದ್ದೀನಿ ಶಾರದಾ ಹಾಸ್ಟೆಲ್ಗೆ. ಅದು ಸಹ ತುಂಬ ದೂರ ಇಲ್ಲ, ಇಲ್ಲೇ ಹತ್ತಿರದಲ್ಲೇ ಇರೋದು.
ಇದೆಲ್ಲ ಸರೌಂಡಿಂಗ್ ಒಂದು 2 ಕಿಲೋಮೀಟರ್ ಒಳಗಡೆದು ಆರ್ಡ್ರ್ ನನಗೆ ಆಲ್ಮೋಸ್ಟು ಒಂದು 12 ಗಂಟೆ ಮೇಲೆಯಿಂದ ನನಗೆ ಆಲ್ಮೋಸ್ಟ್ 1 ಕಿಲೋಮೀಟರ್ 2 ಕಿಲೋಮೀಟರ್ ಡಿಸ್ಟೆನ್ಸದ್ದು ಆರ್ಡರ್ ಸಿಗ್ತಾಯಿದೆ. हेलो मैडम, मैं बाहर हूँ शारदा हॉस्टल का. ओके जल्दी आओ. ओके मैडम. आचे निलबेग ಅಂತ ಈಚೆ ನಿಲ್ಲುವ. आपका नाम? ಓಕೆ ಥ್ಯಾಂಕ್ ಯು. ಡೆಲಿವರಿ ಕಂಪ್ಲೀಟ್ ಆಯಿತು. 40 ರೂಪಾಯಿ ಸಿಕ್ತು ಈ ಆರ್ಡ್ರಲ್ಲಿ ಸಹ. ಸಂಡೇ ಇರೋದ್ರಿಂದ 3 ಗಂಟೆ ತನಕ ಸರ್ಜ್ ಇಟ್ಟಿರ್ತಾರೆ 20 ರೂಪಾಯಿಗೆ. ಅಂದರೆ ಪ್ರತಿ ಆರ್ಡರ್ಗೆ 20 ರೂಪಾಯಿ ಎಕ್ಸ್ಟ್ರಾ ಕೊಡ್ತಾ ಇರ್ತಾರೆ. ಆದರೆ ಈಗ 3 ಗಂಟೆ ಆಯಿತು, ಅದು ಈಗ ಇನ್ನೂ ಸರ್ಜ್ ಹೋಯಿತು. ಈಗ ಇನ್ ಕೇಸ್ ನನಗೆ ಆರ್ಡ್ರ್ ಬಿದ್ದರೆ ಸಹ ಖಾಲಿ ಅದು ಆರ್ಡ್ರದ್ದು ಅಮೌಂಟ್ ಮಾತ್ರ ಸಿಗ್ತದೆ, ಎಕ್ಸ್ಟ್ರಾ ಅಮೌಂಟ್ ಅಂತ ಸಿಗೋದಿಲ್ಲ. ಆವಾಗಾದರೆ 20 ರೂಪಾಯಿ ಆರ್ಡ್ರ್ ಅಮೌಂಟ್ ಇದ್ದರೆ 20 ರೂಪಾಯಿ ಸರ್ಜ್ ಅಂತ ಹಾಕಿ ಕೊಡ್ತಾರೆ 3 ಗಂಟೆ ತನಕ ಸ್ವಿಗ್ಗಿ ಕಂಪೆನಿಯವರು. ಟೋಟಲ್ 40 ರೂಪಾಯಿ ಆಗ್ತದೆ ಒಂದು ಆರ್ಡ್ರಿಗೆ. ಆದರೆ ಇನ್ಮೇಲೆ 3 ಗಂಟೆ ಮೇಲೆ ಆರ್ಡ್ರ್ ಬಿದ್ದರೆ ನನಗೆ ಸಿಗೋದು 20 ರೂಪಾಯಿ ಅಂತ ಇದ್ದರೆ ಜಸ್ಟ್ ಸಿಗೋದು 20 ರೂಪಾಯಿ ಮಾತ್ರ. ಹಾಗಾಗಿ ನೋಡುವ ಎಷ್ಟು ಸಿಗ್ತದೆ ಅಂತ. ಮತ್ತು ಸ್ವಲ್ಪ ಊಟ ಮಾಡ್ಕೊಳ್ಳೋದು ಒಳ್ಳೆಯದಂತ ಎನಿಸ್ತದೆ. ಕಂಟಿನ್ಯೂ ನೋಡ್ತೇನೆ, ಈಗ ಹೋಗಿ ಸ್ವಲ್ಪ ವೆಯ್ಟ್ ಮಾಡ್ತೇನೆ. ಕಂಟಿನ್ಯೂಸ್ ಆರ್ಡ್ರ್ ಇದ್ದರೆ ಕಂಟಿನ್ಯೂಸ್ ಮಾಡ್ತಾ ಇರ್ತೇನೆ. ಸ್ವಲ್ಪ ಬ್ರೇಕ್ ಥರ ಇದ್ದರೆ ಹೋಗಿ ಊಟ ಮಾಡಿಕೊಂಡು ಕಂಟಿನ್ಯೂ ಮಾಡ್ತೇನೆ. ನೋಡೋಣ ಏನೇನಾಗುತ್ತಂತ. ಗೈಸ್, ನನಗೆ ಅಗೇನ್ ಬೆಸಿಲ್ ಕೆಫೆದು ಆರ್ಡ್ರ್ ಬಿತ್ತು, ಅಕ್ಸೆಪ್ಟ್ ಮಾಡಿದೆ. ಈಗ ಹೋಗುವ ಬೆಸಿಲ್ ಕೆಫೆಗೆ. ಈಗ ಮಲ್ಟಿ ಇನ್ನೊಂದು ಅದೇ ರೆಸ್ಟೋರೆಂಟಿಂದ ಬಿತ್ತು, ಅದನ್ನು ಸಹ ಪಿಕ್ ಮಾಡಿದೆ. ಹೋಗುವ ಈಗ. ಎರಡನ್ನು ಸಹ ಪಿಕ್ ಮಾಡಿ ಎರಡನ್ನು ಸಹ ಕೊಟ್ಟು ಊಟ ಮಾಡಿ ಕಂಟಿನ್ಯೂ ಮಾಡುವ. ಬನ್ನಿ ಈಗ ಹೋಗುವ. ಎಂತ ಮಾಡ್ತಿದ್ದೀಯಾ ಸಂದೀಪ? ಟೈಮ್ ಪಾಸ್. ಯಾರು ಬರ್ತೀನಿ ನನ್ನ ಒಟ್ಟಿಗೆ? ಈಗ ನಿನ್ನೊಟ್ಟಿಗೆ ಬರ್ಲಿಕ್ಕೆ ನೀನು ಎಂತ ಸಮಾಜ ಸೇವೆ ಮಾಡಿದ್ದೀರ? ಮತ್ತೆ ಅಣ್ಣ ಹಸಿದವರಿಗೆ ಊಟ ಕೊಡ್ಲಿಕ್ಕೆ ಹೋಗುದು. ಪರವಾಗಿಲ್ಲ, ಹಸಿದವರಿಗೆ ಊಟ ಕೊಡ್ಲಿಕ್ಕೆ ಹೋಗುದು ಸಮಾಜ ಸೇವೆ, ಗೊತ್ತಾಯ್ತಲ್ಲ. ಫ್ರೀ ಅಲ್ಲ, ಹಣ ಕೊಟ್ಟು ಸಹ ಯಾರು ಮಾಡ್ತಾರೆ? ನೀನು ಮಾಡ್ತೀಯ ಹಣ ಕೊಟ್ಟು. ಊಟ ಮಾಡಿ ಕೊಡುವುದು ಎಂತ ನೀವು ಊಟ ಮಾಡಿ ನಾವು ಮಾಡಿ ಕೊಟ್ಟದ್ದು ನೀವು ಡೆಲಿವರಿ ಮಾಡಿ ತೋರಿಸ್ತಿಲ್ಲ ನೋಡಿ. ಹಾರ್ಡ್ ವರ್ಕ್ ನನ್ನದು ಹಾರ್ಡ್ ವರ್ಕ್. ಚಪ್ಪೆ. ಹಾಯ್ ಗೈಸ್, ಈ 2 ಆರ್ಡ್ರನ್ನು ಕೊಟ್ಟಾದಮೇಲೆ ನಾನು ಊಟ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಮೇ ಬಿ 2 ಸಹ ಒಂದೇ ಲೊಕೇಶನ್ ಇರ್ಬೋದು. ಈ ಲೊಕೇಶನ್ ಕೊಟ್ಟಾದಮೇಲೆ ಸೀದಾ ಊಟಕ್ಕೆ ಹೋಗಿ ಊಟ ಮಾಡೋ ಹೊತ್ತಲ್ಲಿ ಆರ್ಡ್ರ್ ಬಂದರೆ ನೋಡಬೇಕು, ಏನು ಎಕ್ಸೆಪ್ಟ್ ಮಾಡಿ ಸ್ವಲ್ಪ ಹೊತ್ತು ಬೇಗ ಊಟ ಮಾಡೋದಾ ಅಥವಾ ರಿಜೆಕ್ಟ್ ಮಾಡೋದು ಅಂತ ಡಿಸೈಡ್ ಮಾಡ್ತೇನೆ. ಈಗ ಫಸ್ಟ್ ಆರ್ಡ್ರ್ ಕೊಡ್ಕೊಳ್ತೇನೆ. ಲೊಕೇಶನ್ಗೆ ರೀಚ್ ಆದೆ. ಥ್ಯಾಂಕ್ ಯು. ಈ ಆರ್ಡ್ರಿಗೆ ನನಗೆ ಸಿಕ್ತು 10 ರೂಪಾಯಿ. ನೆಕ್ಸ್ಟ್ ಆರ್ಡ್ರಿಗೆ ಹೋಗುವ. ಬೇರೆ ಲೊಕೇಶನ್ಗೆ ಅಲ್ಲಿಗೆ ಹೋಗಿ ಅದನ್ನು ಡೆಲಿವರಿ ಕೊಟ್ಟು ಆಮೇಲೆ ನಾನು ಊಟಕ್ಕೆ ಹೋಗ್ತೇನೆ. ಫೋರ್ಸ್ಕ್ವೇರ್ ಕಂಫರ್ಟ್ಗೆ ರೀಚ್ ಆದೆ. ಓಕೆ ಮೇಡಮ್, ರಿಸೆಪ್ಷನಲ್ಲಿ ಕೊಡ್ತೇನೆ ಆಯಿತಾ? ಥ್ಯಾಂಕ್ ಯು. ಹಾಯ್ ಗೈಸ್, ಈ ಆರ್ಡ್ರ್ ಡೆಲಿವರಿ ಮಾಡಿ ಆಯಿತು. ಈಗ ನಾನು ಹೋಗ್ತಾಯಿದ್ದೀನಿ ಊಟಕ್ಕೆ. ಊಟ ಮಾಡುವಾಗ ಆರ್ಡ್ರ್ ಬಂದರೆ ನೋಡ್ತೀನಿ ರಿಜೆಕ್ಟ್ ಮಾಡೋದು ಅಥವಾ ಎಕ್ಸೆಪ್ಟ್ ಮಾಡೋದು ಅಂತ. ರಿಜೆಕ್ಟ್ ಮಾಡಬಾರ್ದು ಅಂತ ನಾನು ಅಂದ್ಕೊಂಡಿದ್ದೀನಿ. ಬನ್ನಿ ಫಸ್ಟ್ ಊಟ ಒಂದು ಮಾಡಿಕೊಂಡು ಆಮೇಲೆ ವಾಪಸ್ ಸಿಗೋಣ ನಿಮಗೆ. ಅಲ್ಲಿ ತನಕ ಬಾಯ್ ಗೈಸ್. ಹಾಯ್ ಗೈಸ್, ನಾನು ಊಟ ಮಾಡಿ ಆಯಿತು. ಊಟ ಮಾಡಿ ಈಗೇನು ಕೂತ್ಕೊಂಡಿರ್ಬೇಕಾದ್ರೆ ನನಗೊಂದು ಆರ್ಡ್ರ್ ಬಿತ್ತು 7 ಪೀಸದ್ದು. ಈಗ ಹೋಗ್ತಾಯಿದ್ದೀನಿ 7 ಪೀಸ್ ಹತ್ರ. ಆರ್ಡ್ರ್ ಕಲೆಕ್ಟ್ ಮಾಡಿ ಎಲ್ಲಿಗಂತ ನೋಡೋಣ. ನಾನಿವಾಗ ಉಡುಪಿಯಲ್ಲಿದ್ದೀನಿ. ಉಡುಪಿಯಲ್ಲಿ ಊಟ ಮಾಡಲಿಕ್ಕೆ ಬಂದಿದ್ದೆ. ಇದು 7 ಪೀಸಿಗೆ ಹೋಗಿ ಅದು ಎಲ್ಲಿಗೆ ಕೊಡ್ಲಿಕ್ಕೆ ಅಂತ ನೋಡಿ ಈಗ ಕಂಟಿನ್ಯೂ ಮಾಡ್ತಾಯಿದ್ದೀನಿ ವರ್ಕ್. ಫುಡ್ ರೆಡಿ ಆಯಿತು 7 ಪೀಸಲ್ಲಿ. 6010 7 ಪೀಸದು ಆರ್ಡ್ರು ಪಿಕ್ ಮಾಡಿ ಆಯಿತು. ಇದು ಬಂದು ನೇತ್ರಾವತಿ ಹಾಸ್ಟೆಲ್ ಗುಡ್ಡೆಂಗಡಿಗೆ. ಇವಾಗ ನಾನು ಗುಡ್ಡೆಂಗಡಿಗೆ ಹೋಗಿ ಇದು ಆರ್ಡ್ರ್ ಡೆಲಿವರಿ ಮಾಡಿ ಬರ್ತೇನೆ. ಹಾಂ, ಮಯೂರಿ ಫುಡ್ಡು. ಇದು ಲೇಡೀಸ್ ಹಾಸ್ಟೆಲ್ ಅಲ್ಲ, ಅದಕ್ಕೋಸ್ಕರ ಯಾರಿಗೆ ವೇಟ್ ಮಾಡೋದು ಅಂತ ಬಂದು ಕೇಳಿ ಹೋದರು. ಅವರಿನ್ನೂ ಬರ್ತಾ ಇಲ್ಲ. 5 ನಿಮಿಷ ಅಂತ ಹೇಳಿದರು, ಇನ್ನೂ ಬರ್ತಾ ಇಲ್ಲ. ಇನ್ನೊಂದು ಸತಿ ಕಾಲ್ ಮಾಡು ಅವರಿಗೆ. ಹಲೋ ಸರ್, ಎಲ್ಲಿದ್ದಾರೆ? ಇನ್ನೂ ಬರಲಿಲ್ಲ ಸರ್. ಹೌದೌದು, ಅಲ್ಲಿದ್ದೇವೆ.
ಓಕೆ, ಬೇಗ ಬರಲಿಕ್ಕೆ ಹೇಳಿ ಆಯಿತಾ? ಹಾಂ ಸರಿ. ಹಾಂ, ನೀವೇನಾ? ಮಯೂರಿ ಅಲ್ಲ? ಥ್ಯಾಂಕ್ ಯು. ಟೋಟಲ್ 25 ರೂಪಾಯಿ ಸಿಕ್ತು ನನಗೆ ಈ ಆರ್ಡರ್ಗೆ. ಉಡುಪಿಯಿಂದ ಗುಡ್ಡೆಂಗಡಿಗೆ ಬಂದಿದ್ದೆ ಗೈಸ್. ನಾನು ಕಲ್ಸಂಗ ತನಕ ಬಂದೆ, ಇನ್ನು ನನಗೆ ಆರ್ಡ್ರ್ ಬೀಳಲಿಲ್ಲ. ಮಣಿಪಾಲ್ ತನಕ ಹೋಗೋ ತನಕ ಆರ್ಡ್ರ್ ಬೀಳಬಾರ್ದು ಅಂತ ಅಂದ್ಕೊತೀನಿ, ಯಾಕಂದರೆ ಗಾಡಿಯಲ್ಲಿ ಮತ್ತು ಮೊಬೈಲಲ್ಲಿ ಚಾರ್ಜ್ ಇಲ್ಲ. ಅದೆರಡಕ್ಕೂ ಇಡಬೇಕಂತಂದರೆ ನನಗೆ ಮಣಿಪಾಲ್ಗೆ ಹೋಗಬೇಕು. ಆದ್ದರಿಂದ ಇಲ್ಲಿ ತನಕ ಬಂದಿದ್ದೀನಿ. ಇನ್ನು ವಾಪಸ್ ಏನಾದರೂ ಇಲ್ಲಿ ಆರ್ಡ್ರ್ ಬಿದ್ದು ಉದ್ಯಾವರ ಅಥವಾ ಕಿನ್ನಿಮಿಲ್ಕಿ ಆಚೆ ಕಳಿಸಿದರೆ ವಾಪಸ್ ಬರಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಇಲ್ಲಿಂದ ಮಣಿಪಾಲ್ಗೆ ಬಿದ್ದರೆ ಓಕೆ, ಪರವಾಗಿಲ್ಲ, ನಾವು ಹೋಗ್ತಾ ಇರೋದ್ರಿಂದ ಅದನ್ನು ಆರ್ಡ್ರ್ ಕೊಟ್ಟು ಆರಾಮಾಗಿ ಹೋಗ್ಬೋದು. ಇನ್ಮೇಲೆ ಆರ್ಡ್ರ್ ಬಿದ್ದರೆ ಸಹ ಪರವಾಗಿಲ್ಲ ಅಂತ ನಾವು ಮಣಿಪಾಲ್ ರೀಚ್ ಆದೆ. ಹೋಗುವ, ನಾನು ಜಿನಿಷ ರೀಚ್ ಆದೆ. ಈಗ ಚಾರ್ಜ್ ಇಡುವ ಫಸ್ಟಿಗೆ. ಚಾರ್ಜರ್ ಗಾಡಿ ಈಗ ಬೇಡ, ಫಸ್ಟ್ ಚಾರ್ಜರ್ ತಗೊಂಡು ಚಾರ್ಜ್ ಮಾಡುವಾಗ ಕಷ್ಟ ನೋಡಿ. 24 ಅವರ್ಸ್ ಚಾರ್ಜಿಂಗ್ ಚಾರ್ಜ್ ಇಲ್ಲ, ಚಾರ್ಜ್ ಕಷ್ಟ ನೋಡಿ. 10 ನಿಮಿಷ ಚಾರ್ಜ್ ಇಟ್ಟು ಮತ್ತೆ ವಾಪಸ್ ಓಡಿಸ್ತಾರೆ ನಿಮ್ಮನ್ನು. 24 ಗಂಟೆ ಓಡಿ ತೋರಿಸ್ತಾರೆ ಇವರು ನಮ್ಮ ರಾಘವೇಂದ್ರ. ಬೆಳಿಗ್ಗೆ ಬಂದೆ, ಆದರೆ ಇದು ಚಾರ್ಜ್ ಆಗಲಿಲ್ಲ. ಸಂದೀಪ್ನ ಕೈ ಚಳಗ ನೋಡುವ ಈಗ ಹೇಗುಂಟು ಅಂತ. ಇದನ್ನು ಗಾಡಿಯ ಪಿಂಗ್ ನನಗೆ ಎಂತ ಮಾಡ್ತೀಯ? ಹಾಂ, ಹೆಜ್ಜೆ ಆಗಲಿಲ್ಲ. ನಾಟ್ ಚಾರ್ಜಿಂಗ್ ಬ್ರೋ. ಹಾಂ, ಚಾರ್ಜಿಂಗ್. ಥ್ಯಾಂಕ್ ಯು. ಸಪೋರ್ಟ್ ನೋಡಿ ನನಗೆ ಗೈಸ್. ಒಬ್ರು ಗಾಡಿ ಕೊಡ್ತಾರೆ, ಒಬ್ರು ಚಾರ್ಜರ್ ಹಾಕ್ತಾರೆ. ಹೀಗೇನೆ ಗೈಸ್, ಸಪೋರ್ಟ್ ಮಾಡ್ತೀರಿ, ಫಾಲೋ ಮಾಡ್ತೀರಿ, ಶೇರ್ ಮಾಡ್ತೀರಿ. 24 ಅವರ್ಸ್ ಸ್ವಲ್ಪ ಆಯಿತು, ಗಾಡಿ ಒಂದು ರೆಡಿ ಆಯಿತು. ಈಗ ಚಾರ್ಜ್ ಇಡ್ಬೋದು. ಈಗ ನಮಗೆ ನೆಕ್ಸ್ಟ್ ಗಾಡಿ ಇದು ಗಾಡಿ. ಈ ಗಾಡಿಯಲ್ಲಿ ಈಗ ಮಾಡೋದು ನಾವು. ಫಸ್ಟ್ ಮೊಬೈಲ್ ಸ್ವಲ್ಪ ಚಾರ್ಜ್ ಇಡುವ. ಹಾಯ್ ಗಾಯ್ಸ್, ಇಲ್ಲಿ ತನಕ ನಾನು ಆನ್ಲೈನ್ 11 ಗಂಟೆ 37 ನಿಮಿಷ ಆಯಿತು. ಇದು ಪಾರ್ಟ್ 1 ವಿಡಿಯೋ ಆಗಿರ್ತದೆ. ಪಾರ್ಟ್ 2 ವಿಡಿಯೋನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೇನೆ. ಈ ವಿಡಿಯೋ ನೀವು ಎಂಜಾಯ್ ಮಾಡಿದ್ದೀರಾ ಅನ್ಕೊತೀನಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಲೈಕ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದರ ಪಾರ್ಟ್ 2 ವಿಡಿಯೋ ಬರೋ ತನಕ ವೆಯ್ಟ್ ಮಾಡಿ. ಪಾರ್ಟ್ 2 ಅಲ್ಲಿ ಸಿಗೋಣ. ಬಾಯ್.